ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಒಂದಿಷ್ಟು ಹೂಗಳು ನಿಮ್ಮ ಜೊತೆಗೆ. ಪಾಲಿನೇಷನ್ ಮಾಡಿದ್ಮೇಲೆ ಕಾಯಿಗಳು ನೋಡ್ರಿ, ನಾನು 2 ಹ್ಯಾಂಡ್ ಪಾಲಿನೇಷನ್ ಮಾಡಿದ್ದೆ. ಸೊ 2 ಕಾಯಿಗಳು ಹಿಡ್ಕೊಂಡವ, ಗ್ರೋತ್ ಚೆನ್ನಾಗಿ ಬರಕತ್ತದ. ಆಮೇಲೆ ಬೇರೆ ಕಡೆ ಇನ್ನೆಲ್ಲಾದರೂ ಬಂದರೆ ಇಲ್ಲಿ ನೋಡ್ರಿ, ಈ ಥರ ಸಣ್ಣ ಸಣ್ಣ ಬರಕತ್ತ, ಇಲ್ಲೊಂದಿದೆ ಅಲ್ಲೊಂದಿದೆ. ಅವೇನಾರ ಬಂದರೆ ಅವನು ಸೇಮ್ ಹಿಂಗೆ ಸ್ವಲ್ಪ ಹ್ಯಾಂಡ್ ಪಾಲಿನೇಷನ್ ಮಾಡಿದ್ವಿ ಅಂದರೆ ನೋಡ್ರಿ ಬೆಳ್ಳಿ ಎಷ್ಟು ಚಂದ ಹಬ್ಬಾಗತ್ತದ ಅಂಥೇಳಿ. ಸೊ ಅವನು ಕಾಯಿನ ಹಿಂಗೆ ಹಿಡ್ಕೊಂಡ್ಬಿಡ್ತಾವೆ. ಇದು ಒಂದು ಅಪ್ಡೇಟ್ ಆಗಿತ್ತು. ಈ ಕಡೆ ಮಾರ್ನಿಂಗ್ ಗ್ಲೋರಿ ಸೀಡ್ಸಿಂದ ಫ್ರೆಂಡ್ಸ್ ಇಲ್ಲಿ ಎಲ್ಲ ಹೆಂಗಾಗ್ತಾ ಇದ್ದಾವೆ ಅಂದರೆ ನೋಡ್ರಿ, ಹನಿಬಿ ಬಂದು ಓಡಾಡ್ತಿದೆ. ಶಂಖ ಹೂವು ನೋಡ್ರಿ ಏನು ಸೈಜಲ್ಲಿ ದೊಡ್ಡ ಬಂದವಲ್ಲ. ಸೀಡ್ಸು ಮಳೆ ಬಂದಿದ್ವಲ್ಲ, ಎಲ್ಲ ಕೊಳ್ತು ಹೋಗಿದ್ದಾವೆ, ಆಲ್ಮೋಸ್ಟ್ ಕೊಳ್ತು ಹೋಗಿದ್ದಾವೆ. ಯಾವ ಸೀಡ್ಸ್ ನನ್ನ ಕೈಗೆ ಬರಲಿಲ್ಲ ಈ ಸರಿ. ನಾನು ಅದನ್ನೇ ವೇಟ್ ಮಾಡಾಕತ್ತೀನಿ. ಈ ಕಡೆ ಮಾರ್ನಿಂಗ್ ಗ್ಲೋರಿ ನೋಡ್ರಿ. ಆಮೇಲೆ ಈ ರೆಡ್ ಕಲರ್ ಒಂದೇ ಒಂದು ದಾಸವಾಳ ಅರಳಿದೆ. ಇಲ್ಲಿ ನೋಡ್ರಿ, ಇದಕ್ಕೆ ಮಿಲಿ ಬಗ್ಸ್ ಎಷ್ಟಾಗ್ಯಾವ ಅಂಥೇಳಿ. ಸೊ ಮಿಲಿ ಬಗ್ಸು ಸಣ್ಣ ಇದು ಹುಳ ಎಷ್ಟಾಗ್ಯಾವ ಅಂಥೇಳಿ. ಇದು ನೋಡ್ರಿ ರೆಡ್ ಕಲರ್ ಮಾರ್ನಿಂಗ್ ಗ್ಲೋರಿ. ಇಲ್ಲಿ ಈಗ ಸ್ವಲ್ಪ ಡ್ರೈ ಆಗಿದೆ, ಮೊದಲು ಬಿಟ್ಟಿದ್ದು ಯಾವುದೂ ಡ್ರೈ ಆಗಿಲ್ಲ. ಆಮೇಲೆ ಅವೆಲ್ಲನೂ ಕೂಡ ಅಷ್ಟೇ ಕೊಳೆತು ಹೋಗ್ಯಾವ. ಈ ಮಿಲಿ ಬಗ್ಸಿಗೆ ಅವಕ್ಕೆಲ್ಲ ಇದರೊಂದು ಹೋಮ್ ಗಾರ್ಡ್ ಅಂತ ಹೇಳಿ ಒಂದು ಇರ್ವಿನ್ ಪೌಡ್ರ್ ಸಿಗ್ತಾ. ಈ ಇರ್ವಿ ಪೌಡ್ರ್ ಅಷ್ಟೇ ಭಾಳ ಕೆಲಸ ಮಾಡೋದ. ಯಾವುದೇ ಹುಳ ಆಗಲಿ ಪೆಸ್ಟ್ ಆಗಲಿ ಏನಾರು ಬಂದರೆ. ಸೊ ಇದು ಕಲರಲ್ಲಿ ಹಿಂಗಿರ್ತದೆ ನೋಡ್ರಿ, ಸ್ವಲ್ಪ ಲೈಟ್ ಪಿಂಕ್ ಇರ್ತದೆ. ಇಲ್ಲೊಂದು ಫ್ರೆಂಡ್ ಬಂದು ಕೂತಾನೆ ಅಲ್ಲಿ ನೋಡ್ರಿ. ಇದನ್ನು ಸ್ವಲ್ಪ ಹಿಂಗೆ ಅಲ್ಲಿ ಹಿಂಗೆ ಹಾಕಿದರೆ ಇವು ಇರೋದಿಲ್ಲ, ಸತ್ತೋಗ್ಬಿಡ್ತವೆ ನೋಡ್ರಿ. ಸ್ವಲ್ಪ ಹೊತ್ತಿಗೆ ಸತ್ತೋಗ್ತವೆ. ಇವಾಯಿತು. ಮತ್ತು ಈ ಮಣ್ಣಲ್ಲಿ ಏನಾರು ಹುಳಗಳು ಜಾಸ್ತಿ ಬಂದರೆ ಹಾಕಿರ್ತೀನಿ, ಆದರೆ ನನಗೆ ಸ್ವಲ್ಪ ಭಯ, ಗಿಡಗಳಿಗೆಲ್ಲ ಏನಾದರೂ ಆಗ್ತವೇನೋ ಅಂಥೇಳಿ ಅಷ್ಟೇ. ನಾನು ಒಂದು 2-3 ದಿನದಲ್ಲಿ ಈ ಗಾರ್ಡನ್ನ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೋಬೇಕು ನಾನು. ಯಾಕಪ್ಪ ಅಂದರೆ ನನಗೊಂದು ಸ್ವಲ್ಪ ಬೇರೆ ಕೆಲಸಗಳು ಬಂದಿದ್ದಾವೆ. ಸ್ವಲ್ಪ ಜನ ಬರ್ತೀನಿ ಅಂತ ಹೇಳಿದ್ದಾರೆ ಗಾರ್ಡನಿಗೆಲ್ಲ, ಅದಕ್ಕೆ. ಆಮೇಲೆ ಸ್ಟಾರ್ ಫ್ರೂಟ್ ಹಣ್ಣು ಆಗಿದೆ ಇವಾಗ, ಅದು ನೋಡಿರಿ. ಸೊ ಹಣ್ಣದು ರೆಡಿ ಆಗಿದೆ. ಸೊ ನಿನ್ನೆ ನೀರು ಬಿಟ್ಟಿತ್ತು, ನೀರು ಹಾಕಿದ್ನಲ್ಲ, ಫುಲ್ ಮಳೆ ಸ್ಟಾಪ್ ಆಗಿದೆ, ಬಿಸಿಲು ಬಂದದ, ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಇದು ನೋಡಿರಿ ಹೂವಿನ ರಾಶಿ ಎಷ್ಟು ಚೆನ್ನಾಗಿತ್ತಲ್ಲ ನೋಡಿರಿ. ಏನು ದಪ್ಪ ಕಲರ್ಸು. ಇದು ನೋಡಿರಿ ಎಷ್ಟು ಪೆಟಲ್ ಹೆಂಗೆ ಬಂದದ, ತಿರುಗಿ ನೋಡಿರಿ. ಇದು ನೋಡಿರಿ, ನೋಡೋಕ್ಕಂತೂ ರೋಸೇ ಕಾಣುತ್ತೆ ಇದು ಅಲ್ಲ, ಎಷ್ಟು ಚೆನ್ನಾಗೈತಿ ಇದು ನೋಡಿರಿ. ಸೊ ಇದ್ರ ಸೀಡ್ಸು ಅವೈಲೇಬಲ್ ಇದ್ದಾವೆ, ಯಾಕಂದರೆ ಈ ಸೀಡ್ಸ್ ಫಾಸ್ಟಾಗಿ ಆಗ್ತಾವೆ. ಒಂದಿಷ್ಟು ಸೀಡ್ಸನ್ನು ನಾನು ರೀಸೆಂಟಾಗಿಯೇ ಸೇಲ್ ಮಾಡಿದ್ದೀನಿ. ಇಲ್ಲಿ ನೋಡಿರಿ, ಈ ಥರ ಸೀಡ್ ಪಾಟ್ ಆಗಿಗತ್ತದ. ಬಟ್ ಇವಾಗ ಸದ್ಯಕ್ಕೆ ಸಿಗಲ್ಲ. ಇನ್ನೊಂದು 15 ಡೇಸ್ ಆಫ್ಟರ್ ನಾನು ಇದನ್ನು ಫುಲ್ಲು ಸೀಡ್ ಬಿಡ್ತೀನಿ. ನಾನು ಸೀಡ್ ಬಿಟ್ಟು ನಿಮಗೆ ಸೀಡ್ಸ್ ನಾನು ಮತ್ತೆ ಕೊಡ್ತೀನಿ ಅಂತ. ಯಾಕಂದರೆ ಎಲ್ಲರೂ ಗಾರ್ಡನಿಂಗ್ ಮಾಡಲಿ, ಎಲ್ರಿಗೂ ತಲುಪಲಿ ಅಂಥೇಳಿ. ಮತ್ತು ನಾನು ಫ್ರೀನಾಗೇನು ಕೊಡ್ತೀನಿ ಅಂತ ಅನ್ಕೊಬಿಟ್ರಿ. ಯಾಕಂದರೆ ನನಗೆ ಫ್ರೀನೇ ಕೊಡೋಕ್ಕಾಗಲ್ಲ. ನನಗೆ ಬೇರೆ ಪರ್ಚೇಸಸ್ ಮಾಡೋಕ್ಕೆ ನನಗೆ ಸ್ವಲ್ಪ ಅವಕಾಶ ಸಿಗುತ್ತೆ, ನಿಮಗೆ ಸೀಡ್ ಸಿಗುತ್ತೆ. 2 ಕೆಲಸಗಳು ಆಗುತ್ತೆ ಅನ್ನೋದೊಂದು ನನ್ನ ಇದು ನೋಡಿ ಎಷ್ಟು ಚಂದದ ಕಲರ್. ಇದು ಇರಬೇಕಂತ ಮನೆ ಮುಂದೆ. ಆ್ಯಕ್ಚುಲಿ ಈ ಕಲರ್ ನೇರಳೆ ಕಲರು, ಪರ್ಪಲ್ ಕಲರ್ದು ಈ ಥರದ್ದೆಲ್ಲ ಇರಬೇಕು ಹೂಗಳು, ಭಾರಿ ಒಳ್ಳೆಯದು ಮನೆಗೆ. ಇದಂತೂ ನನಗೆ ಭಾರಿ ಇಷ್ಟ ಆಯಿತು. ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ಈ ಕಲರ್ ಹೂ ಇದು ಚೆನ್ನಾಗಿ ಬರ್ಲಿಕ್ಕೆ. ಸೊ ಇವತ್ತು ನಾನು ಬಲ್ಬ್ಸ್ ತರಿಸಿನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಬಲ್ಬ್ಸ್ ತರಿಸಿನಿ. ಅದನ್ನು ಸ್ವಲ್ಪ ಅಲ್ಲಿ ಹಾಕೊಂಡ್ಬಿಡ್ತೀನಿ ನೋಡಿರಿ. ಇಷ್ಟು ಪಾಟ್ ತೊಗೊಂಡಿನಿ, ಎಷ್ಟು ಖಾಲಿ ಮಾಡಿಕೊಂಡು ಸ್ವಲ್ಪ ಉಸ್ಕು ಒಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ನಾನು ಈ ಖಾಲಿಯಾಗಿರೋ ಎಲ್ಲ ಪಾಟ್ಗಳಲ್ಲಿ ಹಾಕೊತೀನಿ. ಮತ್ತು ಅಲ್ಲಿ ಸ್ವಲ್ಪ ಇದು ಮಾವಿನ ಶುಂಠಿನೋ ಅರಿಶಿನೋ ಗೊತ್ತಾಗೋದು ನನಗೆ. ಅರಿಶಿನ ಅಲ್ಲ, ಇದು ಮಾವಿನ ಶುಂಠಿ ಮೇ ಬಿ, ಇಲ್ಲಾಂದರೆ ಇದಾಗಿರ್ಬೋದು, ಅಲ್ಲ ಆಗಿರ್ಬೋದು, ಚೆಕ್ ಮಾಡ್ತೀನಿ ನಾನು. ಮತ್ತು ಇದರಲ್ಲಿ ನೋಡಿರಿ, ಈ ಒಂದು ಪಾಟಲ್ಲಿ ಜಸ್ಟ್ ಹಿಂಗೆ ಮಣ್ಣು ಹಾಕ್ಲಿಕ್ಕೆ ನಾನು ಎಷ್ಟೊಂದು ಇಲ್ಲಿ ನೋಡಿರಿ ಎರೆಹುಳಗಳು, ಎಷ್ಟು ದಪ್ಪ ಎರೆಹುಳಗಳಿದಾವಂತ ನೋಡಿರಿ. ಇದಾವೆ, ಸುಮಾರು ಇದಾವೆ ಅನ್ಕೋತೀನಿ ನಾನು ಇದರಲ್ಲಿ. ಈಗ ಇಲ್ಲಿ ನೋಡಿರಿ, ಇದನ್ನೆಲ್ಲ ನಾನು ನೀಟಾಗಿ ಇಲ್ಲಿ ನೋಡಿರಿ, ಈ ಸರಿ ಸರಿಯಾಗಿ ಚೆನ್ನಾಗಿ ದಪ್ಪ ಇರೋದೇ ಇದಾವೆ ನೋಡಿರಿ.
ಇಲ್ಲೊಂದಿದೆ ನೋಡಿರಿ. ಸೊ ಇವನ್ನ ನಾವು ಬೇರೆ ಪಾಟಿಗೆ ಅಲ್ಲಿ ಇಲ್ಲಿ ಹಾಕೊಂಡ್ವಿ ಅಂದರೆ ಇಲ್ಲೊಂದಿದೆ ನೋಡಿರಿ. ಇದು ಏನಿಲ್ಲ, ಪಾಟ್ ಖಾಲಿನೇ ಇತ್ತು, ಇದರಲ್ಲಿ ನಾನು ಇನ್ನೂ ಏನೂ ಹಾಕೂ ಇಲ್ಲ. ಇದರಲ್ಲಿ ನೋಡ್ಬೋದು ನೀವು ಇಷ್ಟೊಂದು ಇದಾಗಿದೆ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬಿಟ್ಟದೆ, ಬೆಳಗ್ಗೆನೇ ಫುಲ್ ಗಾಳಿ ಬಿಟ್ಬಿಟ್ಟದೆ. ಬೆಳಗ್ಗೆ ಅಂದ್ರೆ ಆಲ್ಮೋಸ್ಟ್ 8 ಗಂಟೆ ಮೇಲಾಯಿತು. ನಾನು ಇದ್ರ ಕೆಳಗಡೆ ಒಂದು ಸ್ವಲ್ಪ ಮರಿನೂ ಆಗ್ತಾಯಿದ್ದೆ. ಇದ್ರ ಕೆಳಗಡೆ ಒಂದು ಸ್ವಲ್ಪ ನಾನು ಈ ವೇಸ್ಟ್ ಎಲ್ಲ ಹಾಕ್ತೀನಿ. ನೋಡಿರಿ ಎಷ್ಟು ಜಿಡ್ಡಾಗಿದೆ. ಇಲ್ಲಿ ನೋಡಿರಿ ನಾನು ಯಾಕೆ ಈ ಥರ ತೆಗಿತಾಯಿದ್ದೆ ಅಂದರೆ ಇಲ್ಲಿ ನೋಡಿರಿ ಇದರೊಳಗಡೆ ಇನ್ನೂ ಇದಾವೆ ಅಂತೇಳಿ. ಸೊ ಇದನ್ನು ತೆಗೆದು ನೀಟಾಗಿ ತುಂಬ್ಕೊಂಡು ನಿಮ್ಗೆ ತೋರಿಸ್ತೀನಿ. ಮಣ್ಣು ನಾನಿಲ್ಲಿ ಡಂಪ್ ಮಾಡ್ಕೊಂಡಿನಿ. ಆಲ್ಮೋಸ್ಟ್ ಎಲ್ಲ ಮಣ್ಣು ನನ್ನ ಚಲೋನೇ ಐತೆ. ಇಂಥ ಹಳೆ ಗಿಡ ಏನಿರ್ತಾವಲ್ಲ ಒಳಗಡೆ ಹಾಕಿಬಿಡ್ಬೇಕು. ಮೇಲೆ ಹಾಕಿದ್ವು ಅಂದ್ರೆ ಮತ್ತೆ ಅವು ಚಿಗಕ್ಕೆ ಸ್ಟಾರ್ಟ್ ಆಗ್ತಾವೆ. ನೋಡಿರಿ ಎಲ್ಲ ಗಿಡ ಎಲ್ಲ ವೇಸ್ಟ್ ಇದ್ದಿದ್ದಿಲ್ಲ ನಾನು ತೆಗಿತೀನಿ. ಮಣ್ಣೆಲ್ಲ ಹಿಂಗೆ ತೆಳಗೆ ಡಂಪ್ ಮಾಡ್ಕೊಂಡಿನಿ. ಇದ್ರನ್ನೆಲ್ಲ ಸ್ವಲ್ಪ ಈ ಕುರಿ ಗೊಬ್ಬರ ನೋಡಿರಿ, ಇದು ಕುರಿ ಗೊಬ್ಬರ ಆ್ಯಡ್ ಮಾಡ್ತೀನಿ, ಮಿಕ್ಸ್ ಮಾಡ್ತೀನಿ ಇದಕ್ಕೆ ಚೆಂದಾಗಿ. ಆಮೇಲೆ ಉಸ್ಕು, ಇದು ಸ್ವಲ್ಪ ಮಣ್ಣು ಜಿಗಿಟ್ ಅನ್ಸ್ಲಿಕ್ಕತ್ತದ ನನಗೆ, ಅದಕ್ಕೆ ನಾನು ಉಸ್ಕನ್ನ ಆ್ಯಡ್ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಮಾಡೋದಿಲ್ಲ. ಸೊ ನೋಡಿರಿ ಇದು ಉಸ್ಕು. ಸೊ ಫುಲ್ ಹಸಿ ಆಗ್ಬಿಟ್ಟದ ಮಳೆಗೆ. ಇದ್ರ ಜೊತೆಗೆ ಒಂದು 4 ಕಾಳು ಸೀವಿಡ್ ಹಾಕ್ಕೊತೀನಿ. ಸೀವಿಡ್ ಆಮೇಲೆ ಬೇಕಾದ್ರೆ ಹಾಕೋಬೋದು, ಇಲ್ಲ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೊಂಬಿಡ್ತೀನಿ. ಆಮೇಲೆ ಮತ್ತೆ ನಾನು ಹಾಕೋಬೋದು. ಇದನ್ನು ಮಿಕ್ಸ್ ಮಾಡಿ ಇದು ಎಲ್ಲ ಪಾಟ್ಗಳಿಗೆ ಹಾಕ್ಕೊಂಬಿಡ್ತೀನಿ. ಇದು ರೈನ್ ಲಿಲ್ಲಿ ಬಲ್ಬ್ಸ್ ನಾನು ತರಿಸಿದ್ದು. ಬಟ್ ನನಗೆ ಇದರಲ್ಲಿ ಏನು ಇಷ್ಟ ಆಗಿಲ್ಲ ಅಂದರೆ ಭಾಳ ಸಣ್ಣ ಬಲ್ಬ್ಸ್ ಬಂದುಬಿಟ್ಟಾವ. ಆಮೇಲೆ ಡ್ರೈ ಆಗಿದಾವೆ ಆಲ್ಮೋಸ್ಟ್. ಇಲ್ಲಿ ನೋಡ್ರಿ, ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಇದು ಹಾಕೋಣ ನೋಡೋಣ ಅಂಥೇಳಿ ಹಾಕ್ಲಿಕ್ಕತ್ತೀನಿ. ಬಟ್ ಇದೇನು ಕೊಡ್ತಾರಲ್ಲ ಅವ್ರು ಕರೆಕ್ಟಾಗಿ ಕೊಟ್ಟಿರ್ತಾರೆ, ಯಾವುದೂ ನಮಗೆ ಮೋಸ ಮಾಡಲ್ಲ. ಸೊ ಇದ್ರ ಸಲುವಾಗಿ ನಾನು ಇವನ್ನ ತರಿಸ್ಕೊಂಡಿದ್ದು. ಕರೆಕ್ಟಾಗಿ ಕೊಡ್ತಾರೆ ಅವರು ಅಂಥೇಳಿ ಜೈಪುರಿಂದ ತರಿಸಿದ್ದೀನಿ ನಾನು ಇವನ್ನ. ಎಲ್ಲದರಲ್ಲೂ ಒಂದೊಂದು, ಯಾಕಂದರೆ ಎಲ್ಲ ಕಲರ್ದು ಎಲ್ಲ ವೆರೈಟಿ ಒಂದೊಂದೇ ಇದೆ. ಹಾಗಾಗಿ ನಾನು ಸಪ್ರೇಟಾಗಿ ಹಾಕ್ತೀನಿ. ಸಪ್ರೇಟ್ ಹಾಕಿದ್ರೇ ನಂಗೆ ಗೊತ್ತಾಗುತ್ತೆ. ಇದ್ರದ್ದು ಎಲ್ಲ ಸಣ್ಣ ಮರಿ ಇದ್ದಾವೆ. ಇದು ಸ್ಕ್ರೀನ್ ಮೇಲೆ ಹಾಕಿನಲ್ಲ ಈ ಎಲ್ಲ ವೆರೈಟಿ ಇದು ಬಲ್ಬ್ಸು ನಾನಿಲ್ಲಿ ತರಿಸ್ಕೊಂಡಿದ್ದು. ಇದು ಜೈಪುರಿಂದ ತರಿಸ್ಕೊಂಡಿದ್ದು. ಇಲ್ಲಿ ನೋಡ್ರಿ, ಇದರಲ್ಲಿ ರೆಡ್ ಕಲರ್ಸ್ ಇದೆ, ಪಿಂಕ್ ಇದೆ, ರೆಡಲ್ಲಿ ಶೇಡ್ಸ್ ಇದೆ, ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಕಲರಲ್ಲೂ ಈ ಥರ ಶೇಡ್ಸ್ ಇದೆ, ಮತ್ತು ನೇಮ್ಸು ಕೆಳಗಡೆ ಇದೆ ಅಲ್ಲಿ. ಸೊ ಈ ಎಲ್ಲ ವೆರೈಟೀಸು ನಾನು ಜೈಪುರಿಂದ ತರಿಸ್ಕೊಂಡಿದ್ದು. ಎಲ್ಲನೂ ಒಂದೊಂದು ಬಲ್ಬ್ಸೇ ಕೊಟ್ಟಿದ್ದಾರೆ, ಆಫರಲ್ಲಿತ್ತು. ಇವೆಲ್ಲವೂ ಸೇರಿ ನಾನು 400 ರೂಪೀಸ್ ಪೇ ಮಾಡಿದ್ದೀನಿ. ಕಾಂಬೋ ಪ್ಯಾಕ್ ಇತ್ತು, ನಾನು ಕಾಂಬೋ ಪ್ಯಾಕ್ನಲ್ಲಿ ಇದನ್ನು ತರಿಸ್ಕೊಂಡಿದ್ದು. ಆಮೇಲೆ ಮನೇಲಿ ಕ್ಯಾಪ್ಸಿಕಮ್ ತಂದಿರ್ತೀವಲ್ಲ, ಅದನ್ನು ಪೂರ್ತಿ ಹಣ್ಣಾಗಿ ಡ್ರೈ ಮಾಡಿಸ್ಬೇಕಿತ್ತು. ಆ್ಯಕ್ಚುಲಿ ಇದು ಡ್ರೈ ಮಾಡಿಸಿಲ್ಲ. ನೋಡೋಣ, ಹಾಗೆ ಒಂದಿಷ್ಟು ಹಾಕೋಣ ಅಂತೀನಿ ತೊಗೊಂಡು ನಾನು. ಇದು ಡ್ರೈ ಆಗಿಲ್ಲ, ಫುಲ್ ಹಣ್ಣಾಗಿದೆ ಅಷ್ಟೇ. ಆಮೇಲೆ ಇದು ಅರಿಶಿನದು ಇಲ್ಲಿ ಹಚ್ಕೊಂಡಿದ್ದೀನಿ ನಾನು. ಆಮೇಲೆ ಇದೊಂದು ಕಡ್ಡಿ ಮುರಿದೋಗಿದೆ. ಸೊ ಇದ್ರದ್ದು ಒಂದು ಕಟ್ಟಿಂಗ್ ಇಲ್ಲಿ ಹಾಕ್ಕೊತೀನಿ. ಸೊ ಅದೇ ಥರ ಒಂದಿಷ್ಟು ಕಟ್ಟಿಂಗ್ಸ್ ಯಾವ ಬೇಕು ನೋಡಿ ಹಾಕೊಂಡ್ಬಿಡ್ತೀನಿ.